ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರು ಪುಷ್ಯಾಮೃತ ಯೋಗ ಈ 60 ದಿನ ಒಂದು ಅದ್ಭುತ. ಎಲ್ಲರೂ ಯಾಕೆಂದರೆ ಪ್ರಾರ್ಥನೆ ಮಾಡಿಕೊಳ್ಳೇಬೇಕು. ನಾವು ಪ್ರಾರ್ಥನೆ ಬೇಗ ಫಲಿಸ್ತಕ್ಕಂಥ ಒಂದು ಸಮಯ ಈಗ. ಸಾಲ್ವೇಷನ್ ಎಲ್ಲದರಿಂದಲೂ ಒಂಥರ ಜ್ಞಾನ, ಧರ್ಮ, ಅದರ ಒಂದು ಉತ್ಪತ್ತಿ. ಮೇಷರಾಶಿಗೆ ಗುರು ಪುಷ್ಯಾಮೃತ ಯೋಗದ ಫಲ. ನಾವು ಲಗ್ನಕ್ಕೆ ತಗೋತೇವೆ, ಲಗ್ನಕ್ಕೆ 100% ರಾಶಿ ಒಂದು 70% ತೆಗೆದುಕೊಳ್ತಕ್ಕಂಥದ್ದು ಮಾಡ್ತೇವೆ. ನಿಮಗೆ ಆ ಶನಿ ಬಂದು ಮೇಷ ಲಗ್ನ ಮೇಷ ರಾಶಿಯವರು ಸ್ವಲ್ಪ ಬಾಧೆಗೆ ಅವನು ಮರೆಯಲಿದ್ದಾನೆ. ದಟ್ ಇಸ್ ವೆರಿ ಗುಡ್, ಪವರ್ಫುಲ್. ಮೇಷ ಲಗ್ನಕ್ಕೆ ಅದಕ್ಕೆ ಪವರ್ಸ್ ವಿಲ್ ಕಮ್. ತಮಾಷೆ ಏನು ಗೊತ್ತಾ, ನಮ್ಮ ದೇಶದ ಗೃಹ ಮಂತ್ರಿ ಮೇಷರಾಶಿಯೇ. ಅಲ್ಲಿ ನೋಡಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಹೊಡೆದಿರೋ ಒಂದು ಆ ಥರದ ಒಂದು ಗೆಲುವು ಬಲ, ಪ್ಲಸ್ ಅಲ್ಲಿರೋ ಸಂಸದರುಗಳು ಬಂದು ಇನ್ನೊಂದು ಪಕ್ಷದ ಜೊತೆ ಸೇರಿ ಇವರಿಗೆ ಸಪೋರ್ಟ್ ಅನ್ನತಕ್ಕಂಥ ಒಂದು ಬಲ. ವಿಪರೀತ ರಾಜಯೋಗವಾಗುತ್ತದೆ. ಧರ್ಮ ಕರ್ಮಾಧಿಪತಿಯ ಸಂಗಮ. ನಿಮಗೆ ಕರ್ಮಾಧಿಪತಿ, ಲಾಭಾಧಿಪತಿ, ಭಾಗ್ಯಾಧಿಪತಿ, ವ್ಯಯಾಧಿಪತಿ ಸುಖದಲ್ಲಿ ಕುಳಿತಿದ್ದಾನೆ. ಅದ್ಭುತ. ಅದು ಕರ್ಮಸ್ಥಾನವನ್ನ ಹಾಗೂ ನಿಮ್ಮ ವಿಶೇಷವಾಗಿ ಅಷ್ಟಮ ಭಾವವನ್ನ, ನಿಮಗೆ ಬರೋ ತೊಂದರೆಗಳನ್ನ, ಆಪತ್ತುಗಳನ್ನ ದೂರ ಮಾಡುವಂತ ಒಂದು ಅದ್ಭುತವಾದ ಸಮಯ. ನೋಡಿ, ಆ ಮೂಮೆಂಟ್ ಆಗ್ಬೇಕಾದಾಗ ಸೂರ್ಯ ಮೃಗಶಿರ ನಕ್ಷತ್ರದಲ್ಲಿ ಎಲ್ಲಿದ್ದಾನೆ? ಮಿಥುನದಲ್ಲಿ ಕುಳಿತಿದ್ದಾನೆ. ಸೂಪರ್. ಬುಧ ಗುರುವಿನ ಸಾರದಲ್ಲಿ ಕುಳಿತು ನಿಮ್ಮ 7ನೇ ಮನೆ, ಭಾಗ್ಯದ ಮನೆ, ನಿಮ್ಮ ಲಾಭದ ಮನೆ ನೋಡ್ತಿದ್ದಾನೆ ಗುರುವಿನ ಸಾರದಲ್ಲಿ. ಬ್ಯೂಟಿಫುಲ್. ಇನ್ನು ಕುಜ ವಿಶೇಷವಾಗಿ ನಿಮಗೆ ತೊಂದರೆ ಕೊಡತಕ್ಕಂಥ ಒಂದು ಭಾವ, ಶುಕ್ರ ಅಂತ ಅನ್ಕೊಂಡ್ವಿ. ಅಲ್ಲ, ಕೃತಿಕಾ ನಕ್ಷತ್ರಕ್ಕೆ ಜಾರಿ ಬಿಟ್ಟಿದೆ. ಉಚ್ಚ ಸ್ಥಾನ ಸೂರ್ಯನ ಅಂಶದಲ್ಲಿದ್ದಾನೆ. ಸೇನಾಪತಿಯ ದೊರೆಯೂ ಆಗಿಬಿಟ್ಟಿದ್ದಾನೆ. ತಡೆಯೋರುಂಟೆ ನಿಮ್ಮನ್ನ. ಶತ್ರುಗಳೆಲ್ಲ ತಣ್ಣಗಾಗ್ಬಿಡ್ತಾರೆ. ಬರ್ದಿಟ್ಕೊಳ್ಳಿ. ಮೇಷ ಲಗ್ನದಲ್ಲೊಟ್ಟಿದ್ದರೆ ಈ ಗುರು ಪುಷ್ಯಾಮೃತ ಯೋಗ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫಾರ್ ಯು ದಿಸ್ 60 days. ಮೇಕ್ ಯುಟಿಲೈಸ್ ಸರ್. ಏನಂದ್ರೆ ಬೀಭತ್ಸರಾಗ್ಬಿಡ್ತೀರ. ಅಧಿಕಾರದಲ್ಲಿದ್ರೆ ನಾನೇ, ನನ್ನಿಂದಲೇ, ನಾನು ನಡೆದಿದ್ದೆ, ನಾನು ಹೋಗಿದ್ದೆ, ನಾನು ಮಾಡಿದ್ದೆ ಅನ್ನತಕ್ಕಂಥದ್ದು, ನನ್ನ ಆಲೋಚನೆ, ನನ್ನ ಚಿಂತನೆ, ಈ ಥರದ್ದು ಬರ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಕುಜ ಉಚ್ಚಂಗತ ಸೂರ್ಯ ಸಾರದಲ್ಲಿ, ಕೃತಿಕಾ ನಕ್ಷತ್ರ ಸಾರದಲ್ಲಿ ನಿಮ್ಮ ಮೇಷ ಲಗ್ನದಲ್ಲಿರೋದು ದಂಡಯಾತ್ರೆಯೇ. ಚಂಡಶಾಸನರಾಗ್ಬಿಡ್ತೀರಿ. ಹುಷಾರ್. ಚಂಡಶಾಸನ ಅಂತ ಬಂದ್ಬಿಡುತ್ತೆ ನಿಮಗೆ ಹೆಸರು. ಅಧಿಕಾರದಲ್ಲಿ ಏನಾದ್ರು ಇದ್ರಿ, ಪದವಿಲಿ ಏನಾದ್ರು ಇದ್ರಿ, ನಾನು ಇಟ್ಟಿದ್ದೇ ಲೆಕ್ಕ ಇಲ್ಲ. ದೇವರು ಅಷ್ಟು ಕೊಡುವ ಶಕ್ತಿ ಏನು ಗೊತ್ತಾ? ದೇವನಾಮ ಪ್ರಿಯ ಅನ್ನಿಸ್ಕೊಳ್ಳಲಿಕ್ಕೆ. ನನ್ನ ಮಾತು ಕೇಳಿ, ಮೇಷ ಲಗ್ನದವರಿಗೆ ಅಂಥದೊಂದು ಸೌಭಾಗ್ಯದ ಸಂಕೇತ ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ. ಅಂಥದೊಂದು ಈ ಒಂದು ಗುರು ಪುಷ್ಯಾಮೃತ ಯೋಗ. ಗುರು ಉಚ್ಚಂಗತನಾಗಿ ಈ ಒಂದು 60 ದಿನ ಆ ಶನಿಯ ಕರ್ಮಾಧಿಪತಿಯ ಒಂದು ಭಾವ, ಬೃಹಸ್ಪತಾಚಾರ್ಯರು ಎಲ್ಲ ಮಾಗಿ ಹೊರಗಡೆ ಬರೋದಿದೆಯಲ್ಲ. ಸೊ ನಿಮಗೊಂದು ದೊಡ್ಡ ಸ್ಥಾನ, ಪದವಿ, ಪ್ರತಿಷ್ಠೆ ಕೊಡೋದೇನು ಗೊತ್ತಾ? ಮಾಗಿದ್ದಾನೆ, ತಿಳ್ಕೊಂಡಿದ್ದಾನೆ, ವೈದಿಕತೆ ಇದೆ. ಜನಗಳ ಬಗ್ಗೆ ರಾಮರ ಕಾಲದಲ್ಲಿ ಒಂದು ನಾಯಿಗೆ ನ್ಯಾಯ ದೇವತೆಯಾಗಿ ನಿಂತಂಥವ್ರು, ಆತನ ಹಿರಿಯರು. ಸತ್ಯ ಹರಿಶ್ಚಂದ್ರ ಯೋಚನೆ ಮಾಡಿ ನೋಡಿ. ಒಂದು ಸುಳ್ಳು ಹೇಳಬಹುದು, ಸತ್ಯಮೇವ ಜಯತೆ ಅನ್ನೋ ಒಂದೇ ಒಂದು ಮಾತಿಗೆ ಇವತ್ತಿಗೂ ನಮ್ಮ ಕಾನೂನಿನ ಸಂವಿಧಾನದ ಆ ಒಂದು ಅಶೋಕ ಚಕ್ರದ ಒಂದು ಇದರಲ್ಲಿ ಸತ್ಯಮೇವ ಜಯತೆ ಎಲ್ಲಿಂದ ಬಂದಿರೋದು? ಸತ್ಯ ಹರಿಶ್ಚಂದ್ರರಿಂದ. ಸತ್ಯದ ಹೆಸರು ಅವ್ರ ಜೊತೆಲಿ ಬಂತ. ಅದಕ್ಕೆ ಮೊದಲು ಅವ್ರ ಹೆಸರು ಹರಿಶ್ಚಂದ್ರ. ರಾಜ ಹರಿಶ್ಚಂದ್ರ ಇದ್ದಿದ್ದ, ಆಮೇಲೆ ಸತ್ಯ ಹರಿಶ್ಚಂದ್ರ ಆಗೋಯ್ತು. ಒಂದು ಮಾತು ಸುಳ್ಳು, ನಾನು ಇಲ್ಲ, ಯಾ ಸಾಲ ಕೊಟ್ಟಿಲ್ಲ ಅಂತ ಹೇಳ್ಬೋದಿತ್ತಲ್ಲ.
ನೋಡಿ ಎಲ್ಲಿಗೆ ನಿಲ್ತು. ಇನ್ನೂ ಆ ವಂಶದಲ್ಲಿ ದಿಲೀಪ ಚಕ್ರವರ್ತಿ, ಎಂಥ ಒಂದು ತ್ಯಾಗ ಗೊತ್ತರ. ನಾವು ತಿಳ್ಕೋಬೇಕು. ಅದಕ್ಕೆ ವೈದಿಕತೆ ಏನಕ್ಕೆ ತಿಳ್ಕೋಬೇಕು, ನಮ್ಮ ಪುರಾಣ ಗ್ರಂಥಗಳನ್ನ ಯಾಕೆ ಅವಲೋಕಿಸಬೇಕು ಅನ್ನತಕ್ಕಂಥದ್ದು ಅಂದ್ರೆ, ಹೇಗಿದ್ರು ನಮ್ಮ ಹಿರಿಯರು ಯಾವ ತರ ಮಾತಿಗೆ ನಿಲ್ತಿದ್ರು ಒಂದು ಧರ್ಮದ ಪರವಾಗಿ ಅಂತ. ಸೊ ಮೇಷ ಲಗ್ನ, ಮೇಷ ರಾಶಿಯವರ ಅಧಿಕಾರದಲ್ಲಿ ಏನಾದ್ರೂ ಇದ್ರು ಅಂದ್ರೆ ನೀವು ಕುಂಭದ್ರೋಣ ಮಳೆ ಆದ್ರೆ ತುಂಬಾ ಪವರ್ ಅದು. ಆ ಸೂರ್ಯ ಕುಳಿತಿರ್ತಕ್ಕಂಥ ಸಾರ, ಕುಜನ್ ಸಾರ. ಸೂರ್ಯ ಏನಾಗಿದ್ದಾನೆ ನೋಡಿ, ಸೇನಾಪತಿ ಆಗ್ಬಿಟ್ಟಿದ್ದಾನೆ. ಕುಜ ಏನಾಗಿದ್ದಾನೆ ನೋಡಿ, ದೊರೆಯಾಗಿ ಬಿಟ್ಟಿದ್ದಾನೆ. ಅಂದ್ರೆ ಮಗ ದೊರೆಯಾಗಿ ಬಿಟ್ಟ, ಅಪ್ಪ ಸೇನಾಪತಿ ಆಗ್ಬಿಟ್ಟ. ಬ್ಯೂಟಿಫುಲ್ ಅದು. ಯಾಕಂದ್ರೆ ಅಪ್ಪನಿಗೆ ಗೊತ್ತು ಯಾವಾಗ ಯುದ್ಧ ಮಾಡಬೇಕು ಅಂತ. ದಿಢೀರಂತ ನುಗ್ಗಲ್ಲ, ವಯಸ್ಸಾಗಿದೆ, ಮಾಗಿದೆ. ಸೊ ಬೋತ್ ಆರ್ ಎಕ್ಸ್ಚೇಂಜ್ಡ್ ಹೌಸಸ್. ನೀನ್ ಸೇನಾಪತಿ ಆಗಿರು, ನಾನು ದೊರೆಯಾಗಿರ್ತೇನೆ ಅನ್ನತಕ್ಕಂಥದ್ದು. ಸೊ ಬ್ಯೂಟಿಫುಲ್. ಭೂಮಿ, ಮನೆ, ಆಳು ಕಾಳು, ವ್ಯವಸ್ಥೆ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಒಂದ ಎರಡ. ಅಲ್ಲಿ ನೋಡಿ, ಈ ಗುರು ಪುಷ್ಯಾಮೃತ ಯೋಗದ ಸಂದರ್ಭದಲ್ಲಿ ಸುಖಕಾರಕ ಸುಖದಲ್ಲಿ ಶುಕ್ರ ಅಲ್ಲೇ, ಗುರು ಅಲ್ಲೇ, 4ನೇ ಮನೆಯಲ್ಲಿ 1, 4 ಅರ್ಥಸ್ಥಾನ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನತಕ್ಕಂಥದ್ದು ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಅನ್ನತಕ್ಕಂಥದ್ದು. ಸೊ ಅಲ್ಲೊಂದು ಯಾವ ರೀತಿಯ ಅರ್ಥ, ಗುರು, ಶುಕ್ರ, ಚಂದ್ರ. ಸೊ ಒಳ್ಳೆಯದು. ದೊಡ್ಡವ್ರಿಗೆ ಹಾಕಿ ಟ್ಯಾಕ್ಸು ಅದಿರ್ಲಿ. ಇವರು ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ VVIP ದರ್ಶನ ಅಂತಾರಲ್ವಾ, ಎಲ್ರಿಗೂ VVIP ದರ್ಶನ ಕೊಡ್ತೇವೆ. 10 ಲಕ್ಷ ಕೊಟ್ಟವ್ರಿಗೆ ದರ್ಶನ ಅನ್ಬಿಡ್ಬೇಕು. 10 ನಿಮಿಷ ಕೊಡ್ತೇವೆ ಹೋಗಿ ಅಂತ. ಅವ್ರಿಗೆ ಅಂತ 1-2 ದಿನ ಇಟ್ಟುಬಿಟ್ಟಿದೀವಿ ತಿಂಗಳಲ್ಲಿ ಅಂತ. ಬಂದ್ರಪ್ಪ ಅಂತ ಆದಾಯ ಬರುತ್ತಲ್ಲ, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಕೊಡೋದಕ್ಕೆ ರೆಡಿ ಇದಾರಲ್ಲ. ನಮಗೆ ಯಾಕೆ ಬ್ರೇಕು, ದರ್ಶನ, ಆ ದರ್ಶನ ಅನ್ನೋದು. ನಾವು ದೇವ್ರು ನಂಬ್ಕೊಂಡು, ಹೌದು ಇವತ್ತು ನೀವು ನಂಬಲ್ಲ, ತುಂಬಾ ಜನರಲ್ಲಿ ಗುರು ಪುಷ್ಯಾಮೃತ ಯೋಗದ ಸಂದರ್ಭದಲ್ಲಿ ಒಂದು ಹೇಳ್ತಾನೆ, ಧಾರ್ಮಿಕತೆ ತುಂಬಾ ದೊಡ್ಡದಾಗಿ ಬೆಳೀತಿದೆ, ದೈವ ಭಕ್ತಿ ತುಂಬಾ ದೊಡ್ಡದಾಗಿ ಬೆಳೀತಿದೆ. ದೈವದ ಮೇಲೆ ನಂಬಿಕೆ, ಆಚಾರ, ವಿಚಾರ ಎಲ್ಲ ಕೇಳ್ಕೊತಿದ್ದಾರೆ, ಎಲ್ಲ ತಿಳ್ಕೊತಿದ್ದಾರೆ. ಎಲ್ಲ ಈ ಜನ್ಸಿ ಇದೆಯಲ್ಲ, ಅವ್ರಿಗೆ ಗೊತ್ತಿರೋಷ್ಟು ನಮಗ್ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ಅವರು ತಿಳ್ಕೊತಿದ್ದಾರೆ. ಯಾರೋ ಮೊನ್ನೆ ನನ್ಗೆ ಕೇಳಿದ್ರು, ಸರ್ ಸಾಯಿಬಾಬಾ ದೇವಸ್ಥಾನ ಅಂತ ಹೇಳ್ತೀವಲ್ವಾ, ಆ ದೇವಸ್ಥಾನದಲ್ಲಿ ಇವ್ರುಗಳು ಬರೋದೇ ಇಲ್ಲ ಒಬ್ರು ಅಂದ್ರು. ಹೌದಲ್ವಾ? ಆಮೇಲೆ ಇವ್ರುಗಳು ನಿಂತ್ಕೊಂಡು ಪೂಜೆನೆ ಮಾಡೋದಿಲ್ವಲ್ಲ. ಅಯ್ಯೋ ಹೌದಲ್ವಾ? ಅವ್ರದ್ರಲ್ಲಿ ಗೋರಿ ಪೂಜೆ ಮಾಡೋದಿಲ್ವಲ್ಲ, ನಮ್ಮದ್ರಲ್ಲೂ ಗೋರಿ ಪೂಜೆ ಮಾಡೋದಿಲ್ವಲ್ಲ, ಇದು ಯಾರೋ ತರಲೆ ಮಾಡಿರೋದಲ್ವಾ ಅಂತ ನಾನು ಉತ್ತರಗಳು ಇಲ್ಲ. ಆಮೇಲೆ ಮೊದಲಲ್ಲಿ ಇದ್ದಿದ್ದು ಗೋರಿ, ಆಮೇಲೆ ಬಂದಿದ್ದು ವಿಗ್ರಹ. ಇದು ಇಷ್ಟನೇ ವರ್ಷದ ಮೇಲೆ ಇದನ್ನ ನಮ್ಮವರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆ ದುಡ್ಡು, ಕಾಸು, ವ್ಯವಸ್ಥೆ ಅನ್ನತಕ್ಕಂಥದ್ರ ಹೆಸರಿನಲ್ಲಿ ನನಗೆ ಗೊತ್ತಿಲ್ಲಪ್ಪ. ಅದ್ರ ಬಗ್ಗೆ ಅಷ್ಟೊಂದು ರಿಸರ್ಚ್ ಮಾಡಿಲ್ಲ. ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ತುಂಬಾ ರಾಘವೇಂದ್ರ ತೀರ್ಥರ ಅನುಯಾಯಿ. ನಾನು ಎದುರೇ ಕೂತ್ರೆ ರಾಘವೇಂದ್ರ ಅಂತ ಹೇಳ್ತಾನೆ. ಸತ್ಯಕ್ಕೆ ಇನ್ನೊಂದು ಹೆಸರು ರಾಘವೇಂದ್ರರು. ನಾನಿಲ್ಲಿದ್ದು ದಾರಿ ತೋರಿಸ್ತೇನೆ ಅಂತ ಹೇಳಿದವರು, ಅವ್ರಿದ್ದಾಗಲೇ ಪವಾಡ ಮಾಡಿದವರು, ನಮ್ಮ ಕನ್ನಡದವರು, ನಮ್ಮ ದಕ್ಷಿಣ ಭಾರತದವರು, ಇಡೀ ವಿಶ್ವವೇ ಕೊಂಡಾಡುವ ತುಂಬಾ ಮುಸ್ಲಿಂ ದೊರೆಗಳೇ ಕೊಂಡಾಡಿ ಅವ್ರಿಗೆ ಕೊಟ್ಟಂತ ಜಾಗ. ನಾನು ರಾಘವೇಂದ್ರ ತೀರ್ಥನ ನಾನು ಇದು ಮಾಡ್ಕೊತೇನೆ. ನಾನು ಇವತ್ತವರೆಗೂ ಹೋಗಿಲ್ಲ ಸಾಯಿಬಾಬಾ ಹತ್ರ. ದಯಮಾಡಿ ನಂಗೆ ಗೊತ್ತಿಲ್ಲ. ಅಲ್ಲಿ ಹೋದಾಗ ಇತಿಹಾಸ ತಿಳ್ಕೊಂಡಾಗ ಏನಾದ್ರೂ ನೋಡಿ ಗೀಡಿ ಆಮೇಲೆ ನಾನು ನೋಡ್ತೇನೆ. ಇಲ್ಲ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ. ಗುರು ಪುಷ್ಯಾಮೃತ ಯೋಗ ಅಂದ್ರೆ ಅದೇ ನೋಡಿ, ಇರುವ ಒಳಗಡೆ ಮುಚ್ಚಿಟ್ಟಿರುವ ಸತ್ಯಗಳನ್ನೆಲ್ಲ ತೆಗೆದಿಡತಕ್ಕಂಥ ಕಾಲಘಟ್ಟ. ಏನೇನೋ ಹೊರಗಡೆ ಬರುತ್ತೆ, ಯಾವ್ದ್ಯಾವ್ದೋ ಹೊರಗಡೆ ಬರುತ್ತೆ. ಸತ್ಯ ಅಂತ ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅನ್ಸುತ್ತೆ, ಸುಳ್ಳು ಅಂತ ಅನ್ನಿಸ್ಕೊಂಡಿರೋದೆಲ್ಲ ಸತ್ಯ ಅನ್ಸುತ್ತೆ. ವಿಚಿತ್ರಗಳು ನನ್ಗಂತೂ ಗೊತ್ತಿಲ್ಲ, ದಯಮಾಡಿ ಕ್ಷಮಿಸಿ. ಸಾಯಿಬಾಬಾ ಭಕ್ತರಿಗೆ ನಾನು ಅವಮಾನ ಮಾಡಬೇಕು ಅಂತ ಹೇಳ್ತಿಲ್ಲ, ಖಂಡಿತ ಇಲ್ಲ. ಬಟ್ ಅಲ್ಲೊಂದು ಈ ಪ್ರಶ್ನೆ ಜನ್ಸಿ ಕೇಳಿದ್ದು, ಲಿಸ್ಟ್ ಇಟ್ಟು ಕೇಳ್ತಿದ್ದಾನೆ. ಯಾವಾಗ ಅವ್ರು ತೀರ್ಕೊಂಡ್ರು, ಏನಾಯ್ತು, ಅಲ್ಲಿ ಏನಿತ್ತು, ಏನಿರ್ಲಿಲ್ಲ, ಯಾವ್ದಿತ್ತು, ಯಾವ್ದಿಲ್ಲ, ಅವ್ರು ಯಾರು, ಅವ್ರ ಕಡೆಯವ್ರು ಯಾರಿದ್ದಾರೆ, ಈಗ ಪೂಜೆ ಮಾಡ್ತಿರೋದು ಯಾರು, ಅಲ್ಲಿ ಕಟ್ಟಿರೋರು ಯಾರು, ಎಲ್ಲ ಲಿಸ್ಟ್ ಇಡ್ತಿದ್ದಾನೆ. ನಾನು ರಿಸರ್ಚ್ ಮಾಡಿ ನಾನು ಮುಟ್ಟೇ ಇಲ್ಲ ನಾನು ಆ ಸಬ್ಜೆಕ್ಟ್.
ಬಿಕಾಸ್ ನನಗೆ ಗೊತ್ತಿಲ್ಲ, ನಾನು ಸಾಯಿಬಾಬಾ ಕ್ಷೇತ್ರಕ್ಕೆ ಹೋಗಿಲ್ಲ. ಇದೇ ನಿಮ್ಮ ಹತ್ರ ಸತ್ಯ ಹೇಳ್ತಿದ್ದೆ. ನಾನು ಹೋದ್ರೆ ನೋಡಿ ರಾಮರ ಮಂದಿರಕ್ಕೆ ಹೋಗ್ತೀನಿ, ಗುರುಸ್ಥಾಯಿ, ಶ್ರೀಧರ ಸ್ವಾಮಿಗಳ ಮಠ, ರಾಘವೇಂದ್ರ ಸ್ವಾಮಿಗಳ ಮಠ, ಇದಕ್ಕೆ ಹೋಗ್ತೇನೆ, ದಕ್ಷಿಣಾಮೂರ್ತಿಗೆ ಹೋಗ್ತೇನೆ, ಇಲ್ಲ ಅನ್ನೋದೇನಲ್ಲ. ದತ್ತಪೀಠ ಅಂತೂ ನೀವು ಕೇಳಲೇಬೇಡಿ. ಐ ಆಮ್ ಪ್ಯೂರ್ಲಿ ಸರೆಂಡರ್ಡ್. ಗೊತ್ತಿರೋದು ನಮ್ಮದು. ನನಗೆ ಗೊತ್ತಿಲ್ಲದಿರೋದು ನಾನು ಏನ್ ಮಾತಾಡ್ಲಿ? ಇವತ್ತರೆಗೂ ನಾನು ನೋಡಿ ಸಾಯಿಬಾಬಾ ಬಗ್ಗೆ ಹೆಚ್ಚು ಮಾತಾಡೋಲ್ಲ, ಹೇಳುವುದೂ ಇಲ್ಲ. ಯಾಕಂದ್ರೆ ನಾನು ತಿಳ್ಕೊಂಡಿಲ್ವೇ. ತಿಳಿದುಕೊಂಡು ಮಾತನಾಡ್ಬೇಕು, ನಿಮ್ಮನ್ನ ನಾನು ತಪ್ಪು ದಾರಿಗೆ ಎಳಿಬಾರ್ದು ಅಂತ. ಇಲ್ಲಿ ನೋಡಿ ಇದಾಗುತ್ತೆ. ಅಂಥದ್ದೊಂದು ವೈಶಿಷ್ಟ್ಯತೆ. ಮೇಷ ರಾಶಿಯವರು ಈ 60 ದಿನ ಇದೆಯಲ್ಲ ಮಕ್ಕಳೇ, ಬ್ಯೂಟಿಫುಲ್. ನಿಮ್ಮ ಓದು, ನೀವು ಒಂದೊಂದು ಮಾಡುವ ಕೈಂಕರ್ಯವು ಕೂಡ ಬ್ಯೂಟಿಫುಲ್ ಆಗಿರುತ್ತೆ, ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಆದರೆ ಸ್ವಲ್ಪ ಆತರ ಪಟ್ಬಿಡ್ತೀರಿ ನೋಡ್ಕೊಂಡು. ಸ್ವಲ್ಪ ಅದರಲ್ಲೂ ಮಿಲಿಟರಿ, ಪೊಲೀಸು, ಡಿಫೆನ್ಸು, ಅಧಿಕಾರ ಮಟ್ಟದಲ್ಲಿರ್ತಕ್ಕಂಥವ್ರು ಜಾಗ್ರತೆ. ದುಡುಕಿ, ನಾಲಿಗೆ ಹಿಡಿತ ಇರೋಲ್ಲ. ಭೋಗದ ಆಸೆ, ಇವುಗಳಿಗೆ ಒಲವಾಗ್ತಕ್ಕಂಥ, ನಿಮ್ಮಿಂದ ಧರ್ಮ ಕಾರ್ಯಗಳಾಗುತ್ತೆ, ದಾನ ಕಾರ್ಯಗಳಾಗುತ್ತೆ. ಸೂಪರ್ಬ್ ಆಗಿರ್ತಕ್ಕಂಥ ಒಂದು ಭಾವ. ನಿಮ್ಮನ್ನ ಜನ ಸುತ್ತಮುತ್ತಲಿನವರು ಗುರುತಿಸ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನ ಗುರುತಿಸ್ತಾರೆ. ಅವನಲ್ಲಿ ಧರ್ಮ ಇದೆ ಕಣೋ, ಅವನೇನೋ ಮಾಡ್ತಾನೆ ಕಣೋ, ಅವನಿಂದ ಆಗುವುದಿದೆ ಕಣೋ ಅನ್ನತಕ್ಕಂಥದ್ದು ಉಂಟು. ಬಟ್ ಬುಧ ಕುಜ ಸೇರಿರ್ತಕ್ಕಂಥದ್ದು ಅಲ್ಲೊಂದು ಕಾಂಬಿನೇಷನ್ ಇದೆ. ಸ್ವಲ್ಪ ಬುಧ ಕೇತು ನವಾಂಶದಲ್ಲೂ ಕೂಡ ಸೇರಿರ್ತಕ್ಕಂಥದ್ದು. ಖಂಡಿತ ಅಲ್ಲೊಂದು ಕಲಹ, ಕಿರಿಕಿರಿ, ಅಕ್ಕ ಪಕ್ಕ, ಶತ್ರುಗಳು ಜಾಸ್ತಿ. ನಿಮ್ಮ ಹೇಳಿಗೆ ಸಹಿಸೋಲ್ಲ. ನಿಮ್ಮಲ್ಲೇ, ನಿಮ್ಮವರೇ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಜೊತೆಲಿರೋರೇ, ಅಲ್ಲೊಂದು ನಡೆಯತಕ್ಕಂಥದ್ದು ಒಂದು ಉಂಟು. ಎಚ್ಚರಿಕೆ. ದೊಡ್ಡ ಪದವಿನಲ್ಲಿರ್ತಕ್ಕಂಥವರು. ಸಾಮಾನ್ಯರಿಗೇನೂ ಇಲ್ಲ. ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಕುಂಭದ್ರೋಣ ಮಳೆಯ ಒಂದು ಭಾವ ನಿಮ್ಮನ್ನ ನಾಡು ಮೆಚ್ಚುತ್ತೆ, ಮನೆ ಮೆಚ್ಚುತ್ತೆ, ಕುಟುಂಬ ಮೆಚ್ಚುತ್ತೆ, ಪರಿವಾರ ಮೆಚ್ಚುತ್ತೆ, ಸುತ್ತಮುತ್ತಲಿನವರೆಲ್ಲರೂ ನಿಮ್ಮನ್ನ ಮೆಚ್ಚಿಕೊಳ್ಳತಕ್ಕಂಥದ್ದು ಒಂದುಂಟು. ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ. ನಿಮಗೆ ಕೊಟ್ಟಿರುವ ಶಕ್ತಿ ಈ ಗುರು ಪುಷ್ಯಾಮೃತ ಯೋಗಕ್ಕೆ ತುಂಬಾ ಒಂದು, ನಾ ಕೇಳ್ಕೊಳ್ಳೋದೇನು ಅಂದ್ರೆ, ಎಲ್ಲರಿಗೂ ಒಂದೆರಡೆರಡು ಗಿಡ ನೆಡಿ. ನಮ್ಮ ಧರ್ಮವನ್ನ, ನಮ್ಮ ಮನೆ ಹತ್ರವೇ ಇರತಕ್ಕಂಥ ಗ್ರಾಮ ದೇವರಿಗೆ ಒಂದು ಸಂಕಲ್ಪ, ಅಲ್ಲೊಂದು ಗಿಡ ನೆಡೋದು. ಅಲ್ಲೊಂದು ಗಿಡ ನೆಡಿ, ತೆಂಗಿನ ಗಿಡ ನೆಡಿ, ಅಶ್ವತ್ಥ ವೃಕ್ಷ ನೆಡಿ, ಆಲದ ಮರ ನೆಡಿ, ಅಶೋಕ ಮರ ನೆಡಿ. ಈ ತರ ದೇವದಾರು ವೃಕ್ಷ ನೆಡಿ ಭಗವಂತನಿಗೆ. ಅಲ್ಲೊಂದು ಸಂಪಿಗೆ ಗಿಡ ನೆಡಿ ಭಗವಂತನಿಗೆ. ಅಲ್ಲೊಂದು ಅಭಿಷೇಕಕ್ಕೆ ನಿಮ್ಮ ಕೈಯಿಂದ ಆಗಿದ್ದಂಥದ್ದು ನಿತ್ಯ 60 ದಿನ ಮಾಡುವ ಒಂದೊಂದು ಸೇವೆ 600 ಪಟ್ಟು 6000 ಪಟ್ಟು ನಿತ್ಯ ಏನಾದ್ರೂ ಒಂದು ಸೇವೆಗೆ, ಪೂಜೆಗೆ, ಸಂಕಲ್ಪಕ್ಕೆ, ಪ್ರಾರ್ಥನೆಗೆ ಕೊಡ್ತಕ್ಕಂಥದ್ದು ಮಾಡಿ. ಏನು ನಿಮ್ಮ ಮಟ್ಟಕ್ಕೆ 10 ರೂಪಾಯಿ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಒಂದು ಕಲ್ ಸಕ್ಕರೆ ಹಂಚಿ ಆ ದೇವಸ್ಥಾನ ಅಭಿವೃದ್ಧಿ ಮಾಡಿ ನಿಂತುಕೊಳ್ಳಿ. ಯಾಕಂದ್ರೆ ಧರ್ಮ, ಗುರು ಪುಷ್ಯಾಮೃತ ಯೋಗ ಅಂದರೆ ಧರ್ಮ. ನಮ್ಮ ಧರ್ಮವನ್ನು ಮೊದಲು ಕಾಪಾಡ್ಕೋಬೇಕು. ನಮ್ಮ ಧರ್ಮವೇ ಎಲ್ಲದಕ್ಕಿಂತಲೂ ಮೊಟ್ಟ ಮೊದಲು. ನೆನಪಿಟ್ಟುಕೊಳ್ಳಿ. ನಮ್ಮ ಧರ್ಮ ಅಂದ್ರೆ ಮುಖ್ಯವಾಗಿ ಏನು? ಹೆಂಡತಿಗೆ ಒಳ್ಳೆ ಗಂಡ, ಗಂಡನಿಗೆ ಒಳ್ಳೆ ಹೆಂಡತಿ, ಅಪ್ಪನಿಗೆ ಒಳ್ಳೆ ಮಕ್ಕಳು, ಮಕ್ಕಳಿಗೆ ಒಳ್ಳೆ ತಂದೆ. ಈ ರೀತಿ ನಮ್ಮ ಧರ್ಮ ಏನು ಅಂತ ತಿಳ್ಕೊಳ್ಳಿ. ಯಾರಾದ್ರೂ ಹಿರಿಯರು, ಗುರುಗಳು ಈ ತರದ್ ಏನೋ ನೀವು ಮಾಡ್ತಿರೋದು ಸರಿಯಾ ಅನ್ನತಕ್ಕಂಥದ್ದು ನೋಡಿ ಯೋಚಿಸಿ ಹೆಜ್ಜೆ ಇಡಿ. ಗುರುಸ್ಥಾನ, ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೊಕೇಟು, ಜಡ್ಜು, ಪದವಿ ಪ್ರಮಾಣ ಪಟ್ಟ, ಸೂಪರ್ ಹೆಸರು, ಕೀರ್ತಿ ನಿಮ್ಮನ್ನ ಅರಸಿ ಬರತಕ್ಕಂಥದ್ದಾಗುತ್ತೆ. ಮಾತು ಜಾಗ್ರತೆ, ಶತ್ರುಗಳು ಜಾಗ್ರತೆ. ಆಯ್ತಾ? ಒಳ್ಳೇದಾಗ್ಲಿ ಅಂತ ಹೇಳ್ತಾ